ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 7.5 ಎಕರೆ ಪ್ಲೈನ್ ಅಗ್ರಿಕಲ್ಚರ್ ಲ್ಯಾಂಡ್. ಈ ಪ್ರಾಪರ್ಟಿ ನೀವೇನು ನೋಡ್ತಾ ಇದ್ದೀರಿ, ಈ ಸ್ಟೇಟ್ ಹೈವೇಯಿಂದ 500 ಮೀಟ್ರ್ ಆಗುತ್ತೆ. ಈ ಸ್ಟೇಟ್ ಹೈವೇ ಬೇಲೂರು ಟು ಸಕಲೇಶಪುರ ಕನೆಕ್ಟ್ ಆಗುತ್ತೆ, ಅಂದರೆ ನ್ಯಾಷನಲ್ ಹೈವೇಗೆ ಟಚ್ ಆಗುತ್ತೆ ಇವೆ ಸ್ಟೇಟ್ ಹೈವೇ. ಮತ್ತು ಸ್ಟೇಟ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಫುಲ್ 500 ಮೀಟ್ರೂ ಡಾಂಬರ್ ರೋಡ್ ಇದೆ. ಅದು ತುಂಬ ಚೆನ್ನಾಗಿರುವಂಥ ರೋಡೇ. ಇಲ್ಲಿ 7.5 ಎಕರೆಯಲ್ಲಿ 2 ಪಾರ್ಟ್ ಬರುತ್ತೆ. ನೀವೇನು ನೋಡ್ತಾ ಇದ್ದೀರಾ, ಇದು 1.5 ಎಕರೆ ಬರುತ್ತೆ. ಇದ್ರ ಪಕ್ಕನೇ ಅಂದರೆ ಈ ಪ್ರಾಪರ್ಟಿ ಮಧ್ಯ ಒಂದು ಡಾಂಬರ್ ರೋಡ್ ಬರುತ್ತೆ. ಸೊ ಆ ಡಾಂಬರ್ ರೋಡಿಂದ ಪಕ್ಕನೇ 6 ಎಕರೆ ಬರುತ್ತೆ. ಹಾಗಾಗಿ ಒಂದು ರೋಡ್ ಮಧ್ಯ ಬರುತ್ತೆ, ಆ ರೋಡಿಂದ ಆಪೋಸಿಟಿಗೆ 6 ಎಕರೆ ಸಿಗುತ್ತೆ. ಮತ್ತು ನಾವೇನು ನಿಂತಿದ್ದೀವಿ ಇಲ್ಲಿ 1.5 ಎಕರೆ ಸಿಗುತ್ತೆ. ನೀವು ನೋಡ್ಬೋದು, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ರೋಡ್ ಆಪೋಸಿಟ್ಗೆ ಇಲ್ಲಿ ಒಂದು 6 ಎಕರೆ ಬೌಂಡ್ರಿ ಬರುತ್ತೆ. ಇದು ಈ ಪ್ರಾಪರ್ಟಿ ಒಂದು ಒಳ್ಳೆ ರೋಡ್ ಅಪ್ರೋಚ್ ಇರೋವಂಥ ಪ್ರಾಪರ್ಟಿ ಅಂತ ಹೇಳ್ಬೋದು. ಮತ್ತು ಸ್ಟೇಟ್ ಹೈವೇಗೆ ತುಂಬ ಹತ್ತಿರ ಇರೋವಂಥ ಪ್ರಾಪರ್ಟಿ. ಈ 1.5 ಎಕರೆ ಬೌಂಡ್ರಿಲಿ ಒಂದು ಶೆಡ್ ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಇವಾಗೇನು ಯೂಸ್ ಮಾಡ್ತಾ ಇಲ್ಲ, ಏನಾದರೂ ವ್ಯವಸಾಯ ಮಾಡಿದರೆ ಮೆಟೀರಿಯಲ್ ಇಡೋಕ್ಕೆ, ಗೊಬ್ಬರ ಇಡೋಕ್ಕೆ ಯೂಸ್ ಆಗುತ್ತೆ. ಹಾಗೆಯೇ ಅದೇ 1.5 ಎಕರೆಯಲ್ಲಿ ಒಂದು ಬೋರ್ ಕೂಡ ಇದೆ. ತುಂಬ ಚೆನ್ನಾಗಿದೆ ನೀರು. ಆಲ್ಮೋಸ್ಟ್ ಇದೊಂದು 7 ಎಕರೆನೂ ಮೇಂಟೈನ್ ಮಾಡ್ಬೋದು ಆ ಬೋರ್ವೆಲಲ್ಲಿ. ಮತ್ತು ಈ ಜಾಗ ಎಲ್ಲ ವ್ಯವಸಾಯಕ್ಕೂ ತುಂಬ ಚೆನ್ನಾಗಿರೋಂಥ ಜಾಗ ಅಂತ ಹೇಳ್ಬೋದು. ಇವನ್ ಅಡಿಕೆ ಕೂಡ ಹಾಕೋಬೋದು, ತೆಂಗು ಕೂಡ ಹಾಕೋಬೋದು. ಮತ್ತು ಅಕ್ಕಪಕ್ಕ ನೀವು ನೋಡ್ಬೋದು, ತೆಂಗು ಕೂಡ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಎಲ್ಲ ರೀತಿಯೂ ವ್ಯವಸಾಯ ಮಾಡ್ಬೋದು. ಜೋಳ ಹಾಕೋಬೋದು, ಹಾಗೆ ಕಾಫಿ ಕೂಡ ಹಾಕೋಬೋದು. ತುಂಬ ಚೆನ್ನಾಗಿರೋವಂಥ ಜಾಗ. ಮತ್ತು ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಏಕೆಂತಂದರೆ ಇಲ್ಲಿ ವೆದರು ನಾನು ಏನು ಹೇಳಿದೆ, ಈ ಎಲ್ಲ ವ್ಯವಸಾಯಕ್ಕೂ ಸಪೋರ್ಟ್ ಮಾಡೋವಂಥ ವೆದರ್ ಇದು. ಹಾಗೆಯೇ ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡೋರಿಗೆ ಇದು ತುಂಬ ಚೆನ್ನಾಗಿರೋವಂಥ ಜಾಗ ಅಂತ ಹೇಳ್ಬೋದು. ಏಕೆಂತಂದರೆ ಸಿಟಿ ಕೂಡ ತುಂಬ ನಿಯರ್ ಇದೆ. ಬೇಲೂರು ಸಿಟಿ ಹೆಚ್ಚು ಕಮ್ಮಿ ಒಂದು 5ರಿಂದ 6 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಈ ಪ್ರಾಪರ್ಟಿ ಫುಲ್ ಲೆವೆಲ್ ಇರೋವಂಥ ಜಾಗ. ಹಾಗೆಯೇ 2 ಬೌಂಡ್ರಿ ಕೂಡ ಸ್ಕ್ವೇರ್ ಶೇಪಲ್ಲಿದೆ. ಮತ್ತು ಇದು ಜನರಲ್ ಪ್ರಾಪರ್ಟಿ ಆಗಿದೆ. ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ಮತ್ತು ಪರ್ಫೆಕ್ಟ್ ಡಾಕ್ಯುಮೆಂಟ್ ಇರೋವಂಥ ಪ್ರಾಪರ್ಟಿ ಇದು. ಈ ಜಾಗಕ್ಕೆ ಸೆಲ್ಲರ್ ಪ್ರೈಸು ಎಕರೆಗೆ 25 ಲಕ್ಷ ಹೇಳ್ತಾ ಇದ್ದಾರೆ. ಈ ಪ್ರಾಪರ್ಟಿ ಪ್ಲೈನ್ ಲ್ಯಾಂಡ್ ನೋಡ್ತಾ ಇರೋರಿಗೆ ಇದೊಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಏಕೆಂತಂದರೆ ಒಂದು ಒಳ್ಳೆ ರೋಡ್ ಅಪ್ರೋಚ್ ಇರೋವಂಥ ಜಾಗ, ಹಾಗೆಯೇ ಒಂದು ಒಳ್ಳೆ ಲೊಕೇಶನ್ಲಿರುವಂಥ ಜಾಗ ಅಂತ ಹೇಳ್ಬೋದು ಇದು. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದ್ದರೆ, ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.